ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ಸಾಮ್ರಾಜ್ಯಗಳು ಮತ್ತು ಅವುಗಳ ಸ್ಥಾಪಕರು ಯಾರ್ಯಾರು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಮುಖ ಸಾಮ್ರಾಜ್ಯಗಳಲ್ಲಿ ನಮ್ಮ ಭಾರತದ ಮೊದಲ ಸಾಮ್ರಾಜ್ಯವಾದಂಥ ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯ ಏನಿದ್ದಾರೆ ಆ ಚಂದ್ರಗುಪ್ತ ಮೌರ್ಯನಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಇನ್ನು ಕುಶಾನರು, ಈ ಕುಶಾನರ ವಂಶವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಕುಜಲ ಕ್ಯಾಟಿಸಸ್. ಕುಜಲ ಕ್ಯಾಟ್ಪಿಸಸ್ ಏನಿದ್ದಾರೆ ಅವರಿಂದ ಕುಶಾನರು ಅನ್ನುವಂಥ ಏನು ರಾಜವಂಶ ಇದೆ ಆ ರಾಜವಂಶ ಸ್ಥಾಪನೆ ಆಗ್ತದೆ. ಇನ್ನು ಗುಪ್ತರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಗುಪ್ತರ ವಂಶದ ಸ್ಥಾಪಕ ಶ್ರೀಗುಪ್ತ ಏನಿದ್ದಾರೆ ಆ ಶ್ರೀಗುಪ್ತರಿಂದ ಗುಪ್ತ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಇನ್ನು ವರ್ಧನರ ವಂಶವನ್ನು ಸ್ಥಾಪನೆ ಮಾಡೋದು ಯಾರಪ್ಪ ಅಂದರೆ ಪುಷ್ಯಭೂತಿರ ಒಂದು ರಾಜವಂಶದ ಪ್ರಭಾಕರ ವರ್ಧನ ಏನಿದ್ದಾರೆ ಈ ಪ್ರಭಾಕರ ವರ್ಧನ ಈ ವರ್ಧನ ವಂಶದ ಸ್ಥಾಪಕನಾಗ್ತಾರೆ. ಇನ್ನು ದೆಹಲಿ ಸುಲ್ತಾನರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ದೆಹಲಿ ಸುಲ್ತಾನರ ವಂಶದ ಸ್ಥಾಪಕ ಕುತುಬುದ್ದೀನ್ ಐಬಕ್ ಅಂತ ಯಾಕೆ ಕರಿತೀವಿ ಅಂದರೆ ಮಹಮ್ಮದ್ ಗೋರಿ ತಾನು ಗೆದ್ದಂಥ ಸ್ಥಳಗಳನ್ನು ತನ್ನ ನಿಷ್ಠಾವಂತ ಸೇವಕನಾದಂಥ ಕುತುಬುದ್ದೀನ್ ಐಬಕನಿಗೆ ಕೊಟ್ಟು ಹೋಗ್ತಾನೆ. ಆ ಮೂಲಕ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ಆ ಒಂದು ಕುತುಬುದ್ದೀನ್ ಐಬಕ್. ಆ ಮೂಲಕ ದೆಹಲಿ ಸುಲ್ತಾನರ ಒಂದು ಆಡಳಿತ ನಮ್ಮ ಭಾರತದಲ್ಲಿ ಪ್ರಾರಂಭ ಆಗ್ತದೆ. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ನಾವು ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಹರಿಹರ, ಬುಕ್ಕಣ್ಣ, ಕಂಪಣ, ಮಾರಪ್ಪ ಮತ್ತು ಮುದ್ದಪ್ಪರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಇನ್ನು ಬಹಮನಿ ಸಾಮ್ರಾಜ್ಯ, ಈ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅವರಿಂದ ಏನಾಯಿತು ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಇನ್ನು ನಾವು ನಮ್ಮ ದಕ್ಷಿಣ ಭಾರತದ ಪ್ರಮುಖ ರಾಜವಂಶವಾದಂಥ ಈ ಶಾತವಾಹನರು ಅನ್ನುವಂಥ ರಾಜವಂಶ ಏನಿದೆ ಇದು ಸಿಮುಖ ಅನ್ನುವಂಥ ಒಬ್ಬ ರಾಜನಿಂದ ಈ ಶಾತವಾಹನರ ವಂಶ ಒಂದು ಪ್ರಾರಂಭ ಆಗ್ತದೆ. ಇನ್ನು ಕನ್ನಡದ ಮೊದಲ ರಾಜವಂಶ ಏನಿದೆ ಕದಂಬರು ಇದು ಆಗಿದೆ. ಕದಂಬರು ಈ ವಂಶದ ಸ್ಥಾಪಕ ಮಯೂರವರ್ಮನಿಂದ ಕದಂಬ ವಂಶದ ಒಂದು ಆಳ್ವಿಕೆ ಪ್ರಾರಂಭ ಆಗ್ತದೆ. ಇನ್ನು ಹೊಯ್ಸಳರು, ಈ ಹೊಯ್ಸಳ ವಂಶದ ಸ್ಥಾಪಕ ಯಾರು ಅಂದರೆ ಸಳನ ಮೂಲಕ ಹೊಯ್ಸಳ ವಂಶದ ಆಳ್ವಿಕೆ ಪ್ರಾರಂಭ ಆಗ್ತದೆ. ಇನ್ನು ಮೊಘಲರ ವಂಶದ ಸ್ಥಾಪಕ ಬಾಬರ್ 1526ರಲ್ಲಿ ಏನು ಮಾಡ್ತಾನೆ ಅಂದರೆ ಈ ದೆಹಲಿ ಸುಲ್ತಾನರ ಲೂದಿ ವಂಶದ ದೊರೆಯಾದಂಥ ಇಬ್ರಾಹಿಂ ಲೋದಿಯನ್ನು ಬಾಬರ್ ಮೊದಲನೇ ಪಾಣಿಪತ್ ಕದನದಲ್ಲಿ ಸೋಲಿಸುವುದರ ಮೂಲಕ ಏನು ಮಾಡ್ತಾನೆ ಮೊಘಲ್ ವಂಶವನ್ನು ಬಾಬರ್ 1526ರಲ್ಲಿ ಸ್ಥಾಪನೆ ಮಾಡ್ತಾನೆ. ಇದಿಷ್ಟು ಪ್ರಮುಖ ಸಾಮ್ರಾಜ್ಯಗಳ ಒಂದು ಸ್ಥಾಪಕರ ಬಗ್ಗೆ ಆಯಿತು. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದ.